ನಮಸ್ಕಾರ. ಇಂದಿನ ನಮ್ಮ ಆಳವಾದ ಚರ್ಚೆಗೆ ಸ್ವಾಗತ. ನಮಸ್ಕಾರ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಆ, ಒಂದು ಮಹತ್ವದ ಅಧಿಸೂಚನೆ ಹೊರಡಿಸಿದೆ. ಹ್ಮ್ ಅಕ್ಟೋಬರ್ 2026ರಿಂದ ಲಡಾಖ್ನಲ್ಲಿ ಮತ್ತೆ ಮಾರ್ಚ್ 2027ರಿಂದ ಪೂರ್ತಿ ಭಾರತದಲ್ಲಿ ಜನಗಣತಿ ಶುರುವಾಗತ್ತೆ. ಹೌದು. ಆದ್ರೆ ಈ ಸರಿ ಅದರಲ್ಲಿ ಜಾತಿ ವಿವರಗಳನ್ನು ಸೇರಿಸ್ತಾರೆ ಅನ್ನೋದು ಅದು ತುಂಬಾ ಕುತೂಹಲ ಕೇಳಿಸಿದೆ. ಹೌದು, ಇದು ಗಮನಾರ್ಹವಾದ್ದು. ಯಾಕಂದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಈ ದಶಕದ ಜನಗಣತಿ ಇದೆಯಲ್ಲ, ಅದರಲ್ಲಿ ಅಧಿಕೃತವಾಗಿ ಅಂದ್ರೆ SC/STಗಳನ್ನು ಹೊರತುಪಡಿಸಿ ಬೇರೆ ಜಾತಿಗಳ ಮಾಹಿತಿ ಸಂಗ್ರಹ ಮಾಡುತ್ತಿರೋದು ಇದು ಫಸ್ಟ್ ಟೈಮ್. ಹೌದು. ಆಕ್ಚುಲಿ ಪೀಟರ್ ಡ್ರಕ್ಕರ್ ಅವರು ಒಂದು ಮಾತು ನೆನಪಾಗುತ್ತೆ. ವಾಟ್ ಗೆಟ್ಸ್ ಮೆಜರ್ಡ್ ಗೆಟ್ಸ್ ಮ್ಯಾನೇಜ್ಡ್. ಅಂದ್ರೆ ಯಾವುದನ್ನ ಅಳಿತೀವೋ ಅದನ್ನ ನಿರ್ವಹಿಸೋಕೆ ಸಾಧ್ಯ ಅಂತ. ಬಹುಶಃ ಈ ಜಾತಿ ಗಣತಿ ಹಿಂದಿನ ಉದ್ದೇಶನೂ ಅದೇ ಇರ್ಬೋದಾ? ಇರಬಹುದು, ಖಂಡಿತ. ಸರಿ, ಇಂದು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಡ್ ನೋಡೋಣ. ಮೊದಲಿಗೆ ಈ ಜಾತಿ ಜನಗಣತಿ ಇದರ ಹಿನ್ನೆಲೆ ಏನು, ಯಾಕೆ ಬೇಕು, ಇದರಲ್ಲಿರೋ ಸವಾಲುಗಳೇನು ಅಂತ. ಸರಿ. ಆಮೇಲೆ ನಮ್ಮ ಸಂಸತ್ತಿನ ಇನ್ನೊಂದು ಮುಖ್ಯವಾದ ಆದ್ರೆ ಸ್ವಲ್ಪ ಕಡಿಮೆ ಮಾತಾಡೋ ವಿಷಯ ಖಾಸಗಿ ಸದಸ್ಯರ ಮಸೂದೆಗಳು. ಹೌದು, ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್. ಹೌದು, ಅದರ ಮಹತ್ವ ಏನು, ಈಗಿನ ಸ್ಥಿತಿ ಏನು ಅಂತಾನೂ ಚರ್ಚಿಸೋಣ. ಖಂಡಿತ. ಈ ಚರ್ಚೆಗೆ ನಾವು ಸರ್ಕಾರಿ ನೋಟಿಫಿಕೇಷನ್ಸ್, PRS ತರಹದ ಸಂಸ್ಥೆಗಳ ವರದಿಗಳು, ಆಮೇಲೆ ಕೆಲವು ಹಿಸ್ಟಾರಿಕಲ್ ದಾಖಲೆಗಳನ್ನೇ ಆಧಾರವಾಗಿ ಇಟ್ಕೊಂಡಿದೀವಿ. ನಮ್ಮ ಉದ್ದೇಶ ಏನಂದ್ರೆ ಇದರ ಹಿಂದಿರೋ ಲಾಜಿಕ್, ಕಾಂಪ್ಲೆಕ್ಸಿಟಿಗಳು, ಮುಂದೆ ಏನಾಗ್ಬೋದು ಅನ್ನೋದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಾದ್ರೆ ಜಾತಿ ಜನಗಣತಿಯಿಂದಲೇ ಶುರು ಮಾಡೋಣ. ಕೇಂದ್ರದ ಈ ಹೊಸ ನೋಟಿಫಿಕೇಶನ್ನೇ ಈಗಿನ ಚರ್ಚೆಗೆ ಮುಖ್ಯ ಕಾರಣ ಅಲ್ವಾ? ಹೌದು, ಅದೇ ಮೇನ್ ರೀಸನ್ ಇದು. ಇದು ರಾಜ್ಯಗಳು ಮಾಡೋ ಜಾತಿ ಸಮೀಕ್ಷೆಗಳಿಗಿಂತ ಬೇರೆ. ಓ ಹೌದು. ಈಗ ಬಿಹಾರಲ್ಲೋ ಕರ್ನಾಟಕದಲ್ಲೋ ಮಾಡಿದ್ರಲ್ಲ ಸರ್ವೆಗಳು, ಅದರ ಡೇಟಾ ಕ್ವಾಲಿಟಿ, ಮೆಥಡಾಲಜಿ, ಟ್ರಾನ್ಸ್ಪರೆನ್ಸಿ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದು. ಹೌದು, ಕೇಳಿದ್ದೆ. ಆದ್ರೆ ಇದು ಕೇಂದ್ರ ಸರ್ಕಾರ ನಡೆಸೋ ಅಧಿಕೃತ ಜನಗಣತಿ ಅಂದ್ರೆ ಸೆನ್ಸಸ್ ಭಾಗವಾಗಿ ನಡೆಯೋದು. ಸಂವಿಧಾನದಲ್ಲೇ ಸೆನ್ಸಸ್ ಅನ್ನೋದು ಯೂನಿಯನ್ ಲಿಸ್ಟ್ ವಿಷಯ. ಆರ್ಟಿಕಲ್ 246 ಎಂಟ್ರಿ 69. ಅಂದ್ರೆ ಇದು ಹೆಚ್ಚು ಅಧಿಕೃತ ನ್ಯಾಷನಲ್ ಲೆವೆಲ್ ಪ್ರಕ್ರಿಯೆ. ಸರಿ, ಇದರಲ್ಲಿ ಡೇಟಾ ಕಲೆಕ್ಷನ್ ಹೇಗೆ? ಅದೇ ಹಳೆ ಪೇಪರ್ ಪೆನ್ ವಿಧಾನನ ಅಥವಾ ಏನಾದ್ರೂ ಹೊಸ ಟೆಕ್ನಾಲಜಿನಾ? ಈ ಸರಿ ಎರಡೂ ಇರುತ್ತೆ ಅಂತ ಹೇಳಿದ್ದಾರೆ. ಟ್ರೆಡಿಷನಲ್ ಪೇಪರ್ ಪೆನ್ ಜೊತೆಗೆ ಮೊಬೈಲ್ ಆಪ್ ಮೂಲಕ ಡಿಜಿಟಲ್ ಆಗಿ ಕೂಡ ಡೇಟಾ ರೆಕಾರ್ಡ್ ಮಾಡ್ತಾರಂತೆ. ಓ, ಆಪ್ ಮೂಲಕನಾ? ಹೌದು, ಮೊಬೈಲ್ ಅಪ್ಲಿಕೇಶನ್ ಬಳಸ್ತಾರೆ. ಇದು ಪ್ರೋಸೆಸ್ ಫಾಸ್ಟ್ ಮಾಡ್ಬೋದು. ಆದ್ರೆ ಅದೇ ನೀವು ಹೇಳಿದ ಹಾಗೆ ಡಿಜಿಟಲ್ ಡಿವೈಡ್, ಪ್ರೈವೇಸಿ ಸವಾಲ್ಗಳೂ ಇವೆ. ಅದನ್ನ ಆಮೇಲೆ ನೋಡೋಣ. ಖಂಡಿತ. ಈ ಜನಗಣತಿ ಅನ್ನೋದು ಭಾರತದಲ್ಲಿ ಹೊಸದೇನಲ್ಲ, ತುಂಬಾ ಹಳೇ ಹಿಸ್ಟ್ರಿಯನ ಇದೆ ಅಲ್ವಾ? ಹೌದು ಹೌದು. ಇಂಡಿಯಾದಲ್ಲಿ ಪ್ರತಿ 10 ವರ್ಷಕ್ಕೆ ಜನಗಣತಿ ಮಾಡೋದು ಬ್ರಿಟಿಷರ ಕಾಲದಿಂದಲೇ ಇದೆ. 1881ರಿಂದ ನಡೀತಿದೆ. ಇದು ಬರೀ ಜನಸಂಖ್ಯೆ ಅಷ್ಟೇ ಅಲ್ಲ, ಲಿಟ್ರಸಿ, ಕೆಲ್ಸ, ಮೈಗ್ರೇಷನ್, ಹೀಗೆಷ್ಟೊಂದು ಸೋಷಿಯೋ ಎಕನಾಮಿಕ್ ಮಾಹಿತಿ ಕೊಡುತ್ತೆ. ಹೌದು. 2021 ಕೋವಿಡಿಂದ ಪೋಸ್ಟ್ಪೋನ್ ಆಗಿತ್ತು. ಓ ಹೌದು ಹೌದು. ಈಗ 2026-27ರಲ್ಲಿ ಮಾಡ್ತಾರೆ. ಹೌದು. ಇದಕ್ಕೆ ಲೀಗಲ್ ಬ್ಯಾಕಿಂಗ್ ಹೇಗೆ? ಈ ಜಾತಿ ಪ್ರಶ್ನೆ ಸೇರಿಸೋಕೆ ಏನಾದ್ರೂ ಆಕ್ಟ್ ಬದಲಾಯಿಸ್ಬೇಕಾಯ್ತಾ? ಇಲ್ಲ, ಸಾಮಾನ್ಯವಾಗಿ ಆ ಅಗತ್ಯ ಇರಲ್ಲ. ಸೆನ್ಸಸ್ ಆಕ್ಟ್ 1948 ಮತ್ತೆ ಸೆನ್ಸಸ್ ರೂಲ್ಸ್ 1990 ಇದೆಲ್ಲ ಇದರ ಲೀಗಲ್ ಫ್ರೇಮ್ವರ್ಕ್. ಓಕೆ. ಈ ಆಕ್ಟ್ ಪ್ರಕಾರ ರಿಜಿಸ್ಟ್ರಾರ್ ಜನರಲ್ ಮತ್ತು ಸೆನ್ಸಸ್ ಕಮಿಷನರ್ ಅಂದ್ರೆ RGNCC ಇದಾರಲ್ಲ, ಅವರಿಗೆ ಆ ಸೆನ್ಸಸ್ ಫಾರ್ಮ್ ಅಂದ್ರೆ ಪ್ರಶ್ನಾವಳಿ ಡಿಸೈನ್ ಮಾಡೋ ಅಧಿಕಾರ ಇದೆ. ಓ, ಹಾಗಾಗಿ ಕಾಯ್ದೆನೇ ಬದಲಾಯಿಸದೆ ಕೂಡ ಜಾತಿ ಪ್ರಶ್ನೆಗಳನ್ನ ಸೇರಿಸೋಕೆ ಅವ್ರಿಗೆ ಪವರ್ ಇದೆ. ಓ, ಹಾಗಾದ್ರೆ ಇದೊಂದು ಅಡ್ಮಿನಿಸ್ಟ್ರೇಟಿವ್ ನಿರ್ಧಾರ. ಸರಿ ಸರಿ. ತುಂಬಾ ಹಿಂದೆ ಅಂದ್ರೆ ಸ್ವಾತಂತ್ರ್ಯ ಬರೋಕ್ಕೂ ಮುಂಚೆ ಜಾತಿ ಗಣತಿ ನಡೀತಿತ್ತು ಅಂತ ನಮ್ಮ ಸೋರ್ಸ್ಗಳು ಹೇಳ್ತವೆ. ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರು ಆಲ್ಮೋಸ್ಟ್ 1881ರಿಂದ 1931ವರೆಗೆ ಪ್ರತಿ ಸೆನ್ಸಸ್ನಲ್ಲೂ ಜಾತಿ ಲೆಕ್ಕ ಹಾಕಿದ್ರು. 1931ರ ಜನಗಣತಿಯ ಜಾತಿ ಡೇಟಾನೇ ನಮ್ಗೆ ಈಗ ಸಿಗೋ ಕೊನೆಯ ಅಧಿಕೃತ ಡೀಟೇಲ್ಡ್ ಮಾಹಿತಿ. 1941ರದು? 1941ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅದು. ಡೇಟಾ ಕಲೆಕ್ಟ್ ಮಾಡಿದ್ರು, ಅದನ್ನ ಪೂರ್ತಿಯಾಗಿ ಅನಲೈಸ್ ಮಾಡಿ ಪಬ್ಲಿಷ್ ಮಾಡಲಿಲ್ಲ. ಓ, ಸ್ವಾತಂತ್ರ್ಯ ಬಂದ ಮೇಲೆ ಯಾಕೆ ನಿಲ್ಸಿದ್ರು? 1951ರಲ್ಲಿ ಇಂಡಿಪೆಂಡೆಂಟ್ ಇಂಡಿಯಾದ ಮೊದಲ ಸೆನ್ಸಸ್ ನಡೀತಲ್ಲ, ಹೌದು. ಆಗ ಬರೀ SC ಮತ್ತೆ STಗಳ ಮಾಹಿತಿ ಮಾತ್ರ ಸಾಕು ಅಂತ ನಿರ್ಧಾರ ಮಾಡಿದ್ರು. ಬೇರೆ ಜಾತಿಗಳನ್ನ ಲೆಕ್ಕ ಹಾಕೋದು ನಿಲ್ಸಿದ್ರು. ಯಾಕಿರ್ಬಹುದು? ಬಹುಶಃ
ಜಾತಿ ವ್ಯವಸ್ಥೆಯನ್ನ ಹೋಗಲಾಡಿಸಬೇಕು, ಅದಕ್ಕೆ ಪ್ರಾಮುಖ್ಯತೆ ಕೊಡಬಾರದು ಅನ್ನೋ ಒಂದು ಐಡಿಯಾಲಜಿ ಇತ್ತೇನೋ. ಇರ್ಬಹುದು. ಆದರೆ 1961ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ರಾಜ್ಯಗಳಿಗೆ ಬೇಕಾದರೆ ನೀವೇ ಸರ್ವೆ ಮಾಡಿ ಒಬಿಸಿ ಲಿಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿತ್ತು. ಓಹೋ. ಮತ್ತೆ 2011ರಲ್ಲಿ ಕೂಡ SCC ಅಂದ್ರೆ ಸೋಷಿಯೋ ಎಕನಾಮಿಕ್ ಅಂಡ್ ಕಾಸ್ಟ್ ಸೆನ್ಸಸ್ ಆಯ್ತಲ್ಲ, ಅದರ ಡೇಟಾ ಏನಾಯಿತು? ಹೌದು, SCC ನಡೀತು. ಆದ್ರೆ ಅದರ ಜಾತಿ ಸಂಬಂಧಪಟ್ಟ ಡೇಟಾ ಏನಿದೆ ಅದನ್ನ ಇನ್ನೂ ಪೂರ್ತಿಯಾಗಿ ಪಬ್ಲಿಕ್ ಮಾಡಿಲ್ಲ. ಯಾಕೆ? ಅದರ ಅಕ್ಯುರೆಸಿ, ಕಾಂಪ್ಲೆಕ್ಸಿಟಿ ಬಗ್ಗೆ ಕೆಲವು ಪ್ರಶ್ನೆಗಳು ಇದ್ವು ಅಂತ ಕಾರಣ ಕೊಡ್ತಾರೆ. ಸರಿ, ಈಗ ಈ ಹೊಸ ನಿರ್ಧಾರದ ಹಿಂದೆ ಇರೋ ಲಾಜಿಕ್ ಏನು? ಯಾಕೆ ಈಗ ಜಾತಿ ಜನಗಣತಿ ಬೇಕು ಅಂತ ಸರ್ಕಾರ ಅನ್ಕೋತಿದೆ? ಏನಾದ್ರೂ ಕಾನ್ಸ್ಟಿಟ್ಯೂಷನಲ್ ಕಾರಣ ಇದ್ಯಾ? ಅಥವಾ ಕೋರ್ಟ್ ಏನಾದ್ರೂ ಹೇಳಿದ್ಯಾ? ಖಂಡಿತ ಇದೆ. ಒಂದು ಕಡೆ ಸಂವಿಧಾನದ ಆರ್ಟಿಕಲ್ 340 ಇದೆಯಲ್ಲ, ಅದು ಹೇಳುತ್ತೆ ಸೋಷಿಯಲಿ ಅಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ SEBC ಸ್ಥಿತಿಗತಿ ಸ್ಟಡಿ ಮಾಡೋಕೆ ಕಮಿಷನ್ ನೇಮಿಸ್ಬೋದು ಅಂತ. ಆ ಥರ ಸ್ಟಡಿಗೆ ನಂಬಿಕಾರ್ಹ ಡೇಟಾ ಬೇಕೇ ಬೇಕಲ್ವಾ? ಹೌದು, ಬೇಕು. ಇನ್ನೊಂದು ಪಾಲಿಸಿ ಮೇಕಿಂಗ್ ಅಂದ್ರೆ ನೀತಿ ನಿರೂಪಣೆ. ವೆಲ್ಫೇರ್ ಸ್ಕೀಮ್ಸು ಸರಿಯಾದ ಜನರಿಗೆ ತಲುಪಿಸೋಕೆ, ರಿಸೋರ್ಸ್ಗಳನ್ನ ನ್ಯಾಯವಾಗಿ ಹಂಚೋಕೆ ಆಕ್ಯುರೇಟ್ ಅಪ್ಡೇಟೆಡ್ ಡೇಟಾ ಬೇಕೇ ಬೇಕು. ಎಷ್ಟೋ OBC ಗುಂಪುಗಳು ಹೇಳ್ತವೆ, ನಮ್ಮ ಜನಸಂಖ್ಯೆಗೆ ತಕ್ಕ ಹಾಗೆ ರಿಸರ್ವೇಷನ್, ಬೇರೆ ಸೌಲಭ್ಯ ಸಿಗ್ತಿಲ್ಲ, ನಮ್ಮ ಬಗ್ಗೆ ಸರಿಯಾದ ಅಂಕಿಅಂಶನೇ ಇಲ್ಲ ಅಂತ. ಮೀಸಲಾತಿ ಪಾಲಿಸಿಗಳಿಗೂ ಇದು ಡೈರೆಕ್ಟ್ ಆಗಿ ಲಿಂಕ್ ಆಗಿದೆಯಲ್ಲ? ಖಚಿತವಾಗಿ. ಸುಪ್ರೀಂ ಕೋರ್ಟು ತುಂಬಾ ಕೇಸ್ಗಳಲ್ಲಿ ಹೇಳಿದೆ. ಇಂದಿರಾ ಸಾಹ್ನಿ ಕೇಸ್ನಲ್ಲಂತೂ ಸ್ಪಷ್ಟವಾಗಿ ಹೇಳಿದೆ, ರಿಸರ್ವೇಷನ್ ಸಮರ್ಥನೆ ಮಾಡ್ಕೋಬೇಕಾದ್ರೆ ಕ್ವಾಂಟಿಫೈಯಬಲ್ ಡೇಟಾ ಬೇಕು ಅಂತ. ಕ್ವಾಂಟಿಫೈಯಬಲ್ ಡೇಟಾ ಅಂದ್ರೆ ಒಂದು ಕಮ್ಯುನಿಟಿ ಸೋಷಿಯಲಿ, ಎಜುಕೇಷನಲಿ ಎಷ್ಟು ಹಿಂದುಳಿದಿದೆ ಅಂತ ತೋರ್ಸಕ್ಕೆ ನಂಬರ್ಸ್ ಬೇಕು, ಅಂಕಿಅಂಶದ ಆಧಾರ ಬೇಕು. ಸರಿಯಾದ ಜಾತಿವಾರು ಡೇಟಾ ಇಲ್ಲ ಅಂದ್ರೆ ರಿಸರ್ವೇಷನ್ ಪಾಲಿಸಿ ಮಾಡೋದು, ಅದನ್ನ ಡಿಫೆಂಡ್ ಮಾಡೋದು, ಕೋರ್ಟ್ನಲ್ಲಿ ಅದನ್ನ ಎತ್ತಿ ಹಿಡಿಯೋದು ಎಲ್ಲ ಕಷ್ಟ ಆಗತ್ತೆ. ಈಗ ನೋಡಿ, ಮಹಾರಾಷ್ಟ್ರದಲ್ಲಿ ಮರಾಠಾರು, ಹರಿಯಾಣದಲ್ಲಿ ಜಾಟರು, ಆಂಧ್ರದಲ್ಲಿ ಕಾಪುಗಳು, ಈ ಥರ ಬೇಡಿಕೆಗಳು ಬಂದಾಗ ಡೇಟಾ ಇದ್ರೆ ಅದನ್ನ ಸರಿಯಾಗಿ ಅಸೆಸ್ ಮಾಡ್ಬೋದು. ಹೌದು, OBC ಒಳಗಿರೋ ಅಸಮಾನತೆಗಳನ್ನ ಗುರುತಿಸೋಕು ಇದು ಹೆಲ್ಪ್ ಆಗತ್ತಾ? ಹೌದು, ಅದನ್ನೇ ಸಬ್ ಕ್ಯಾಟಗರೈಸೇಷನ್ ಅಂತಾರಲ್ಲ. OBC ಲಿಸ್ಟ್ನಲ್ಲಿರೋ ಎಲ್ಲಾ ಜಾತಿಗಳು ಒಂದೇ ತರ ಹಿಂದುಳಿದಿಲ್ಲ. ಕೆಲವರು ರಿಸರ್ವೇಷನ್ ಲಾಭ ಜಾಸ್ತಿ ಪಡ್ಕೊಂಡಿರ್ಬೋದು, ಇನ್ನು ಕೆಲವರು ತುಂಬನೇ ಹಿಂದೆ ಇರ್ಬೋದು. ಈ ಅಸಮಾನತೆ ಸರಿಪಡಿಸಿ ತುಂಬಾ ಹಿಂದುಳಿದವರಿಗೆ ನ್ಯಾಯ ಕೊಡೋಕೆ OBCಗಳನ್ನ ಸಣ್ಣ ಸಣ್ಣ ಗ್ರೂಪ್ಗಳಾಗಿ ಡಿವೈಡ್ ಮಾಡೋ ಪ್ರಸ್ತಾಪ ಇದೆ. ಅದಕ್ಕೆ 2017ರಲ್ಲಿ ಜಸ್ಟಿಸ್ ರೋಹಿಣಿ ಕಮಿಷನ್ ಕೂಡ ಮಾಡಿದ್ರು. ಹೌದು, ಕೇಳಿದ್ದೆ. ಆ ಕಮಿಷನ್ಗೆ ಕೆಲಸ ಮಾಡೋಕೆ ಕೂಡ ಸರಿಯಾದ ಜಾತಿ ಡೇಟಾ ಬೇಕೇ ಬೇಕು. ಹಾಗಾದ್ರೆ ಟಾರ್ಗೆಟೆಡ್ ಗವರ್ನೆನ್ಸ್, ಫೇರ್ ರಿಸರ್ವೇಷನ್, ಸೋಷಿಯಲ್ ಜಸ್ಟಿಸ್ ಇದಕ್ಕೆಲ್ಲ ಈ ಡೇಟಾ ಬೇಕು ಅನ್ನೋದು ಒಂದು ಆರ್ಗ್ಯುಮೆಂಟ್. ಆದ್ರೆ ಇದು ಅಷ್ಟು ಸುಲಭನಾ? ನೀವು ಹೇಳ್ದ ಹಾಗೆ 2011ರ SEC ಡೇಟಾನೇ ಇನ್ನೂ ಪೂರ್ತಿ ರಿಲೀಸ್ ಮಾಡಿಲ್ಲ. ಅಂದ್ರೆ ಏನೋ ದೊಡ್ಡ ಚಾಲೆಂಜಸ್ ಇರ್ಬೇಕಲ್ವಾ ಇದ್ರಲ್ಲಿ? ಖಂಡಿತವಾಗಿಯೋ ಸವಾಲುಗಳಿವೆ. ಬಹುಶಃ ಅತಿದೊಡ್ಡ ಸವಾಲು ಅಂದ್ರೆ ಡೇಟಾ ಅಕ್ಯುರಸಿ, ನಿಖರತೆ. ಜನರು ತಮ್ಮ ಜಾತಿ ಹೇಳುವಾಗ ತಪ್ಪುಗಳಾಗ್ಬೋದು, ಕನ್ಫ್ಯೂಷನ್ ಇರ್ಬೋದು, ಅಥವಾ ಉದ್ದೇಶಪೂರ್ವಕವಾಗಿ ಬೇರೆ ಹೇಳೋ ಸಾಧ್ಯತೆನೂ ತಳ್ಳಿ ಹಾಕೋಕ್ಕಾಗಲ್ಲ. 2011ರ SECಯಲ್ಲಿ ಏನಾಯ್ತು ಅಂದ್ರೆ ಲಕ್ಷಾಂತರ ಜಾತಿ, ಉಪಜಾತಿ, ಗೋತ್ರ, ಕುಲಗಳ ಹೆಸರುಗಳು ಬಂತು. ಲಕ್ಷಾಂತರನಾ? ಹೌದು. ಇದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್, ಒಂದೇ ಜಾತಿಗೆ 10 ಹೆಸರು, ಈ ಥರ ತುಂಬಾನೇ ಸಮಸ್ಯೆಗಳಿದ್ದು. ಅದನ್ನೆಲ್ಲ ಸರಿಪಡಿಸಿ ಕ್ಲಾಸಿಫೈ ಮಾಡೋದೇ ಒಂದು ದೊಡ್ಡ ಕೆಲಸ. ಗಣತಿದಾರರಿಗೆ ಇದ್ರ ಬಗ್ಗೆ ಸರಿಯಾದ ಟ್ರೈನಿಂಗ್ ಇರುತ್ತಾ? ಅದು ಇನ್ನೊಂದು ಚಾಲೆಂಜ್. ಲಕ್ಷಾಂತರ ಎನ್ಯುಮರೇಟರ್ಸ್ ಇರ್ತಾರೆ. ಅವರಿಗೆ ಸಾವಿರಾರು ಜಾತಿಗಳನ್ನ ಸರಿಯಾಗಿ ಐಡೆಂಟಿಫೈ ಮಾಡಿ ರೆಕಾರ್ಡ್ ಮಾಡೋದ್ರ ಬಗ್ಗೆ ಕಂಪ್ಲೀಟ್ ಟ್ರೈನಿಂಗ್ ಕೊಡೋದು, ಅದು ಪ್ರಾಕ್ಟಿಕಲಿ ಕಷ್ಟ. ಇದರಿಂದ ಎರರ್ಸ್ ಆಗೋ ಚಾನ್ಸಸ್ ಜಾಸ್ತಿ. ವರ್ಗೀಕರಣದಲ್ಲೂ ಸಮಸ್ಯೆ ಇದೆ ಅಂದ್ರಲ್ಲ, ಅಂದ್ರೆ ಸೆಂಟ್ರಲ್ ಲಿಸ್ಟ್ ಬೇರೆ, ಸ್ಟೇಟ್ ಲಿಸ್ಟ್ ಬೇರೆ ಇರುತ್ತಲ್ಲ. ಹೌದು, ಅದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಒಂದು ಜಾತಿ ಒಂದು ಸ್ಟೇಟ್ನಲ್ಲಿ OBC ಲಿಸ್ಟ್ನಲ್ಲಿರ್ಬೋದು, ಇನ್ನೊಂದು ಸ್ಟೇಟ್ನಲ್ಲಿ ಇಲ್ದೇ ಇರ್ಬೋದು. ಓ ಹೌದು. ಅಥವಾ ಸೆಂಟ್ರಲ್ ಲಿಸ್ಟ್ನಲ್ಲಿ ಇಲ್ದೇ ಇರ್ಬೋದು. ಈಗ ಜಾಟ್ ಕಮ್ಯುನಿಟಿನೇ ನೋಡಿ, ಕೆಲವು ಸ್ಟೇಟ್ನಲ್ಲಿ OBC, ಕೆಲವರಲ್ಲಿ ಇಲ್ಲ. ಇದು ಸೆನ್ಸಸ್ನಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಒಬ್ಬ ವ್ಯಕ್ತಿಗೆ ಸ್ಟೇಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನಲ್ಲಿ OBC ರಿಸರ್ವೇಷನ್ ಸಿಗ್ಬೋದು, ಅದೇ ಸೆಂಟ್ರಲ್ ಗವರ್ಮೆಂಟ್ ಜಾಬ್ಗೆ ಅದೇ ರಿಸರ್ವೇಷನ್ ಸಿಗದೇ ಇರ್ಬೋದು. ಈ ವ್ಯತ್ಯಾಸಗಳನ್ನ ಹೇಗೆ ಹ್ಯಾಂಡಲ್ ಮಾಡೋದನ್ನೋದು ಪ್ರಶ್ನೆ. ಇವೆಲ್ಲ ಅಡ್ಮಿನಿಸ್ಟ್ರೇಟಿವ್ ಚಾಲೆಂಜಸ್ ಆದ್ರೆ ಪೊಲಿಟಿಕಲ್ ಮತ್ತೆ ಸೋಷಿಯಲ್ ಚಾಲೆಂಜಸ್ ಕೂಡ ಇರಬೇಕಲ್ಲ? ನಿಸ್ಸಂದೇಹವಾಗಿ. ಜಾತಿ ಅನ್ನೋದು ಇಂಡಿಯಾದಲ್ಲಿ ತುಂಬಾ ಸೆನ್ಸಿಟಿವ್ ಮತ್ತೆ ಇಮೋಷನಲ್ ವಿಷಯ. ಹೌದು. ಜಾತಿವಾರು ನಂಬರ್ಸ್ ಹೊರಗೆ ಬಂದ್ರೆ ಅದು ಐಡೆಂಟಿಟಿ ಪಾಲಿಟಿಕ್ಸ್,
ಅಂದ್ರೆ ಜಾತಿ ಆಧಾರಿತ ರಾಜಕೀಯವನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಬೋದು. ಪ್ರತಿಯೊಂದು ಜಾತಿ ಗ್ರೂಪ್ ಕೂಡ ತಮ್ಮ ನಂಬರ್ಸ್ ತೋರಿಸಿ ನಮಗೆ ಜಾಸ್ತಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಕೊಡಿ, ರಿಸರ್ವೇಷನ್ನಲ್ಲಿ ಪಾಲು ಕೊಡಿ ಅಂತ ಕೇಳೋ ಸಾಧ್ಯತೆ ಇದೆ. ಇದು ಸಮಾಜದಲ್ಲಿ ಘರ್ಷಣೆಗೆ ಕಾರಣ ಆಗ್ಬೋದು ಅನ್ನೋ ಭಯಾನೂ ಇದೆ. ರಾಜಸ್ಥಾನದಲ್ಲಿ ಗುಜ್ಜರ್ ಆಂದೋಲನ ಒಂದು ಉದಾಹರಣೆ ಅಷ್ಟೇ. ಈ ಡಿಜಿಟಲ್ ಕಲೆಕ್ಷನ್ ಇಂದ ಪ್ರೈವಸಿ ಬಗ್ಗೆ ಕಾಳಜಿ ಇದ್ಯಾ? ಖಂಡಿತ. ಜಾತಿಯಂತಹ ಸೆನ್ಸಿಟಿವ್ ಪರ್ಸನಲ್ ಇನ್ಫಾರ್ಮೇಷನ್ನ ಡಿಜಿಟಲ್ ಆಗಿ ಕಲೆಕ್ಟ್ ಮಾಡಿದಾಗ ಅದರ ಸೇಫ್ಟಿ, ಪ್ರೈವಸಿ ಅದು ದೊಡ್ಡ ಪ್ರಶ್ನೆ ಆಗುತ್ತೆ. ಈ ಡೇಟಾ ಲೀಕ್ ಆದ್ರೆ ಅಥವಾ ಮಿಸ್ಯೂಸ್ ಆದ್ರೆ ಅದರ ಎಫೆಕ್ಟ್ ಸೀರಿಯಸ್ ಆಗಿರುತ್ತೆ. ವಿಶೇಷವಾಗಿ ಹಳ್ಳಿಗಳಲ್ಲಿ ಡಿಜಿಟಲ್ ಲಿಟರಸಿ ಕಡಿಮೆ ಇರೋ ಕಣೆ ಜನರಿಗೆ ತಮ್ಮ ಡೇಟಾ ಹೇಗೆ ಯೂಸ್ ಆಗ್ತಿದೆ ಅಂತ ಗೊತ್ತಿಲ್ಲದೆ ಇನ್ಫಾರ್ಮೇಷನ್ ಕೊಡೋ ಸಾಧ್ಯತೆ ಇದೆ. ಇಷ್ಟೆಲ್ಲಾ ಚಾಲೆಂಜಸ್ ಇರುವಾಗ ಇದನ್ನ ಸಕ್ಸಸ್ಫುಲ್ ಆಗಿ ಮಾಡಕ್ ಸಾಧ್ಯನಾ? ಮುಂದೆ ದಾರಿ ಏನು? ಇದಕ್ಕೆ ಒಂದು ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ಬೇಕು. ಫಸ್ಟ್, ಒಂದು ದೊಡ್ಡ ಕನ್ಸಲ್ಟೇಟಿವ್ ಪ್ರೋಸೆಸ್ ನಡಿಬೇಕು. ಅಂದ್ರೆ RGNC ಆಫೀಸ್, ಸೋಷಿಯಾಲಜಿಸ್ಟ್ಸ್, ಆಂಥ್ರೋಪಾಲಜಿಸ್ಟ್ಸ್, ಬೇರೆ ಬೇರೆ ಜಾತಿ ಸಮುದಾಯಗಳ ರೆಪ್ರೆಸೆಂಟೇಟಿವ್ಸ್, ಪೊಲಿಟಿಕಲ್ ಪಾರ್ಟೀಸ್, ಪಬ್ಲಿಕ್ ಎಲ್ಲರ ಜೊತೆ ಚರ್ಚೆ ಮಾಡಿ ಜಾತಿ ಮಾಹಿತಿ ಹೇಗೆ ಕಲೆಕ್ಟ್ ಮಾಡಬೇಕು, ಯಾವ ಪ್ರಶ್ನೆ ಕೇಳಬೇಕು, ಹೇಗೆ ಕ್ಲಾಸಿಫೈ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಆದ, ಎಲ್ರಿಗೂ ಒಪ್ಪಿಗೆಯಾಗೋ ಮೆಥಡಾಲಜಿ ರೆಡಿ ಮಾಡ್ಕೋಬೇಕು. ಜಾತಿಗಳ ಲಿಸ್ಟ್ನ ಕನ್ಫ್ಯೂಷನ್ಗೆ ಏನ್ ಮಾಡ್ಬೋದು? ಒಂದು ನ್ಯಾಷನಲ್ ಕಾಸ್ಟ್ ಕೋಡ್ ಅಥವಾ ಕಾಸ್ಟ್ ಡೈರೆಕ್ಟರಿ ರೆಡಿ ಮಾಡೋದು ತುಂಬಾನೇ ಮುಖ್ಯ. ಡೈರೆಕ್ಟರಿ ಇದರಲ್ಲಿ ದೇಶದಲ್ಲಿರೋ ಎಲ್ಲಾ ಜಾತಿಗಳು, ಅವುಗಳ ಬೇರೆ ಬೇರೆ ಹೆಸರುಗಳು, ಅವುಗಳ ಸ್ಟೇಟಸ್, SC, ST, OBC ಜನರಲ್ ಎಲ್ಲವನ್ನೂ ಸ್ಟ್ಯಾಂಡರ್ಡೈಸ್ ಮಾಡಿ ಲಿಸ್ಟ್ ಮಾಡಬೇಕು. ಎಕ್ಸ್ಪರ್ಟ್ಸ್ ಹೆಲ್ಪ್ ತಗೊಂಡು ಪ್ರತಿ ಸ್ಟೇಟ್ಗೂ ಡ್ರಾಫ್ಟ್ ಲಿಸ್ಟ್ ಮಾಡಿ ಪಬ್ಲಿಕ್ಕಿಂದ ಫೀಡ್ಬ್ಯಾಕ್ ತಗೊಂಡು ಫೈನಲೈಸ್ ಮಾಡಿ ಆ ಲಿಸ್ಟ್ ಆಧಾರದ ಮೇಲೆ ಮಾತ್ರ ಸೆನ್ಸಸ್ ಮಾಡಬೇಕು. ಆಗ ಕನ್ಫ್ಯೂಷನ್ ಕಮ್ಮಿ ಆಗತ್ತೆ. ಗಣತಿದಾರರ ಟ್ರೈನಿಂಗ್ ಮತ್ತೆ ಟೆಕ್ನಾಲಜಿ ಯೂಸ್ ಬಗ್ಗೆ ಎನ್ಯುಮರೇಟರ್ಸ್ಗೆ ಒಳ್ಳೆ ಟ್ರೈನಿಂಗ್ ಕೊಡ್ಲೇಬೇಕು. ಜಾತಿಗಳನ್ನ ಗುರುತಿಸೋದು, ಸರಿಯಾಗಿ ರೆಕಾರ್ಡ್ ಮಾಡೋದು, ಸೆನ್ಸಿಟಿವಿಟಿಯಿಂದ ಹೇಗ್ ನಡ್ಕೋಬೇಕು ಅಂತ ತಿಳಿಸ್ಬೇಕು. ಎರರ್ಸ್ ಕಡಿಮೆ ಮಾಡಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, AI, ಬಿಗ್ ಡೇಟಾ ಅನಾಲಿಟಿಕ್ಸ್ನಂತಹ ಟೆಕ್ನಾಲಜಿಗಳನ್ನ ಡೇಟಾ ವೆರಿಫಿಕೇಷನ್, ಅನಾಲಿಸಿಸ್ಗೆ ಯೂಸ್ ಮಾಡ್ಕೋಬಹುದು. ಸರಿ, ಜಾತಿ ಜನಗಣತಿಯ ಈ ಕಾಂಪ್ಲೆಕ್ಸ್ ವಿಷಯದ ಬಗ್ಗೆ ನಾವು ಸಾಕಷ್ಟು ಡಿಸ್ಕಸ್ ಮಾಡಿದ್ವಿ. ಈಗ ನಮ್ಮ ಗಮನವನ್ನ ಪಾರ್ಲಿಮೆಂಟರಿ ಪ್ರಾಸೆಸ್ನ ಇನ್ನೊಂದು ಆಯಾಮಕ್ಕೆ ತಿರುಗಿಸೋಣ. ಓಕೆ. ಅಂದ್ರೆ ಖಾಸಗಿ ಸದಸ್ಯರ ಮಸೂದೆಗಳು, ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಅಥವಾ PMBs. ಇತ್ತೀಚೆಗೆ PRS ಲೆಜಿಸ್ಲೇಟಿವ್ ರಿಸರ್ಚ್ನ ಒಂದು ರಿಪೋರ್ಟ್ ಹೇಳ್ತಿತ್ತು, ಪಾರ್ಲಿಮೆಂಟ್ನಲ್ಲಿ ಈ ಮಸೂದೆಗಳಿಗೆ ಸಿಗೋ ಇಂಪಾರ್ಟೆನ್ಸು ಅಥವಾ ಚರ್ಚೆಗೆ ಬರೋ ಅವಕಾಶ ಕಡಿಮೆ ಆಗ್ತಿದೆಯಂತೆ. ಹೌದು. ಮೊದಲಿಗೆ ಸಿಂಪಲ್ ಆಗಿ ಏನಿದು ಖಾಸಗಿ ಸದಸ್ಯರ ಮಸೂದೆ? ಪಾರ್ಲಿಮೆಂಟ್ನಲ್ಲಿ ಮಂತ್ರಿಗಳಲ್ಲದ ಎಲ್ಲಾ ಮೆಂಬರ್ಸ್ ಇದಾರಲ್ಲ, ಹೌದು, ಅವರು ಆಡಳಿತ ಪಕ್ಷದವರೇ ಇರ್ಬೋದು, ವಿರೋಧ ಪಕ್ಷದವರಿರ್ಬೋದು ಅಥವಾ ನಾಮಿನೇಟೆಡ್ ಇರ್ಬೋದು. ಓಕೆ. ಅವರೆಲ್ಲರನ್ನೂ ಖಾಸಗಿ ಸದಸ್ಯರು ಅಂತ ಕರೀತಾರೆ. ಈ ಖಾಸಗಿ ಸದಸ್ಯರು ಮಂಡಿಸೋ ಯಾವುದೇ ಬಿಲ್ ಅನ್ನ ಖಾಸಗಿ ಸದಸ್ಯರ ಮಸೂದೆ ಅಂತಾರೆ. ಸರ್ಕಾರ ತರೋ ಬಿಲ್ಗಳು ಸರ್ಕಾರಿ ಮಸೂದೆ. ಅಂದ್ರೆ ಯಾರು ಮಂಡಿಸ್ತಾರೆ ಅನ್ನೋದ್ರ ಮೇಲೆ ವ್ಯತ್ಯಾಸ. ಸರಿ, ಈ PMB ಮಂಡ್ಸೋಕೆ ಏನಾದ್ರೂ ಸ್ಪೆಷಲ್ ಪ್ರೊಸೀಜರ್ ಇದೆಯಾ? ಹೌದು, ಕೆಲವು ರೂಲ್ಸ್ ಇದೆ. ಮೆಂಬರ್ ಬಿಲ್ ಇಂಟ್ರೊಡ್ಯೂಸ್ ಮಾಡೋಕೆ ಮಿನಿಮಮ್ 1 ತಿಂಗಳು ಮುಂಚೆ ನೋಟಿಸ್ ಕೊಡಬೇಕು. ಬಿಲ್ ಡ್ರಾಫ್ಟ್ ಅನ್ನ ಆ ಮೆಂಬರೇ ರೆಡಿ ಮಾಡಬೇಕು ಅಥವಾ ಮಾಡಿಸ್ಕೋಬೇಕು. ಲೋಕಸಭೆ ಆದ್ರೆ ಸ್ಪೀಕರ್, ರಾಜ್ಯಸಭೆ ಆದ್ರೆ ಚೇರ್ಮನ್ ಪರ್ಮಿಷನ್ ಬೇಕು. ಸಾಮಾನ್ಯವಾಗಿ ಪ್ರತಿ ಶುಕ್ರವಾರ ಸೆಷನ್ನ ಕೊನೆ 2.5 ಗಂಟೆ ಇದೆಯಲ್ಲ, ಹೌದು, ಅದನ್ನ PMBಗಳ ಚರ್ಚೆಗೆ ಅಂತ ರಿಸರ್ವ್ ಮಾಡಿರ್ತಾರೆ. ರಾಜ್ಯಸಭೆಯಲ್ಲಿ ಆಲ್ಟರ್ನೇಟ್ ಫ್ರೈಡೆ. ಈ ಮಸೂದೆಗಳು ಎಷ್ಟು ಸಕ್ಸಸ್ ಆಗುತ್ತೆ? ಯಾವ್ದಾದ್ರೂ ಕಾನೂನಾಗಿದ್ಯಾ? ಸಕ್ಸಸ್ ರೇಟ್ ತುಂಬಾನೇ ಕಡಿಮೆ. ನಿಮ್ ಇನ್ಫಾರ್ಮೇಷನ್ಗೆ ಇಂಡಿಯಾ ಪಾರ್ಲಿಮೆಂಟ್ ಹಿಸ್ಟ್ರಿಲಿ ಇಲ್ಲಿ ತನಕ ಬರೀ 14 ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಮಾತ್ರ ಆಕ್ಟ್ ಆಗಿದೆ. ಕೇವಲ 14 ಅಷ್ಟೇನಾ? ಹೌದು. ಪಾಸ್ ಆದ ಮೊದಲ PMB ಅಂದರೆ 1952ರಲ್ಲಿ ಸೈಯದ್ ಮೊಹಮ್ಮದ್ ಅಹಮದ್ ಕಾಸ್ಮಿ ಅವರು ತಂದಿದ್ದ ಮುಸ್ಲಿಂ ವಕ್ಫ್ಸ್ ಬಿಲ್. ಹಾಗಾದ್ರೆ ಇಷ್ಟೊಂದು ಕಡಿಮೆ ಸಕ್ಸಸ್ ರೇಟ್ ಇದ್ರೆ ಇದರ ಮಹತ್ವವೇನು? ಯಾಕೆ ಇದು ಇನ್ನೂ ಇಂಪಾರ್ಟೆಂಟ್? ನಂಬರ್ ಕಡಿಮೆ ಇರ್ಬೋದು, ಆದ್ರೆ ಅದರ ಸಿಂಬಾಲಿಕ್ ಮತ್ತೆ ಪ್ರಾಕ್ಟಿಕಲ್ ಇಂಪಾರ್ಟೆನ್ಸ್ ಇದೆ. ಮೊದಲನೇದು, ಇದು ಲೆಜಿಸ್ಲೇಚರ್ನಲ್ಲಿ ಹೊಸ ಐಡಿಯಾಗಳಿಗೆ ಜಾಗ ಮಾಡಿಕೊಡುತ್ತೆ. ಪಾಲಿಸಿ ಇನೋವೇಷನ್ಗೆ ಗವರ್ಮೆಂಟ್ ಯೋಚನೆ ಮಾಡ್ದ ಅಥವಾ ನೆಗ್ಲೆಕ್ಟ್ ಮಾಡಿರೋ ಇಶ್ಯೂಗಳನ್ನ ಹೈಲೈಟ್ ಮಾಡೋಕೆ ಹೊಸ ಕಾನೂನು ಪ್ರಪೋಸ್ ಮಾಡೋಕೆ ಮೆಂಬರ್ಸ್ಗೆ ಒಂದು ಅವಕಾಶ ಕೊಡುತ್ತೆ. ಉದಾಹರಣೆಗೆ, ರೈಟ್ ಟು ಡಿಸ್ಕನೆಕ್ಟ್ ಬಗ್ಗೆ ಒಂದು ಬಿಲ್ ಬಂದಿತ್ತು, ಗೊತ್ತಾ? ಹೌದು, ಕೇಳಿದ್ದೆ. ವರ್ಕ್ ಅವರ್ಸ್ ಆದ್ಮೇಲೆ ಎಂಪ್ಲಾಯೀಸ್ಗೆ ಡಿಜಿಟಲ್ ಕಮ್ಯುನಿಕೇಷನ್ ಇಂದ ದೂರ ಇರೋಕೆ ರೈಟ್ ಕೊಡೋದು. ಅದು PMB ಆಗಿ ಬಂದಿದ್ದು.
ಗವರ್ಮೆಂಟ್ ಗಮನ ಹರಿಸಿದ ವಿಷಯಗಳಿಗೆ ಇವು ಹೇಗೆ ದಾರಿ ಮಾಡ್ಕೊಡ್ತಾವೆ? ಏನಾದ್ರೂ ರೀಸೆಂಟ್ ಎಕ್ಸಾಂಪಲ್ಸ್ ಇದೆಯಾ? ಖಂಡಿತ. ಇದು ಸೊಸೈಟಿಲಿ ಆಗ್ತಿರೋ ಚೇಂಜಸ್ ಅಥವಾ ಹೊಸ ಪ್ರಾಬ್ಲಮ್ಸ್ ಕಡೆಗೆ ಪಾರ್ಲಿಮೆಂಟ್ ಗಮನ ಸೆಳೆಯಬಹುದು. ಉದಾಹರಣೆಗೆ ಟ್ರಾನ್ಸ್ಜೆಂಡರ್ ಪರ್ಸನ್ಸ್ ರೈಟ್ಸ್ ಬಿಲ್ ಇದೆಯಲ್ಲ, ಅದನ್ನ ಮೊದಲು ಒಬ್ಬ ಪ್ರೈವೇಟ್ ಮೆಂಬರ್ 2014ರಲ್ಲಿ ರಾಜ್ಯಸಭೆಯಲ್ಲಿ ತಂದಿದ್ರು. ಅದು ಅಲ್ಲಿ ಪಾಸಾಗಿ ಲೋಕಸಭೆಗೆ ಹೋಯ್ತು. ಆಮೇಲೆ ಗವರ್ಮೆಂಟ್ ಅದೇ ವಿಷಯದ ಬಗ್ಗೆ ತನ್ನದೇ ಆದ ಬಿಲ್ ತಂತು. ಹಾಗಾಗಿ PMBಗಳು ಒಂದು ಡಿಸ್ಕಷನ್ ಸ್ಟಾರ್ಟ್ ಮಾಡೋಕೆ, ಗವರ್ಮೆಂಟ್ಗೆ ಅಲರ್ಟ್ ಮಾಡೋಕೆ ಹೆಲ್ಪ್ ಆಗತ್ತೆ. ಹೌದು, ಪಕ್ಷದ ಲೈನ್ ದಾಟಿ ಮಾತಾಡೋಕೆ ಇದು ಅವಕಾಶ ಕೊಡುತ್ತಾ? ಹೌದು, ಇದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ಸಾಮಾನ್ಯವಾಗಿ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ ಮೇಲೆ ಪಾರ್ಟಿ ವಿಪ್ ಇರಲ್ಲ. ಅಂದ್ರೆ ಮೆಂಬರ್ಸು ತಮ್ಮ ಪಾರ್ಟಿ ಸ್ಟ್ಯಾಂಡ್ಗೆ ಕಟ್ಟು ಬೀಳದೆ ತಮ್ಮ ಸ್ವಂತ ಕಾನ್ಷಿಯನ್ಸ್ ಪ್ರಕಾರ ಅಥವಾ ತಮ್ಮ ಕ್ಷೇತ್ರದ ಜನರ ಪರವಾಗಿ ವೋಟ್ ಮಾಡ್ಬೋದು, ಮಾತಾಡ್ಬೋದು. ಇದು MPಗಳ ಇಂಡಿವಿಜುವಲ್ ಫ್ರೀಡಮ್ ಜಾಸ್ತಿ ಮಾಡುತ್ತೆ, ಡೆಮೊಕ್ರೆಟಿಕ್ ಡಿಬೇಟ್ಗೆ ಸ್ಪೇಸ್ ಕೊಡುತ್ತೆ. ಅಷ್ಟೇ ಅಲ್ಲ, ಇದು ಆಲ್ಟರ್ನೇಟಿವ್ ಪಾಲಿಸಿಗಳನ್ನ ಪ್ರಪೋಸ್ ಮಾಡೋ ಮೂಲಕ ಗವರ್ಮೆಂಟ್ ಮೇಲೆ ಒಂದ್ ರೀತಿ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ತರನೂ ಕೆಲಸ ಮಾಡುತ್ತೆ. ಇಷ್ಟೆಲ್ಲ ಇಂಪಾರ್ಟೆನ್ಸ್ ಇದ್ರು ಇವು ಕಡಿಮೆ ಆಗ್ತಿವೆ ಅಂದ್ರೆ ಯಾಕೆ? ರೀಸನ್ಸ್ ಏನು? ಹಲವಾರು ಕಾರಣಗಳಿವೆ. ಮೇನ್ ಅಂದ್ರೆ ಪಾರ್ಲಿಮೆಂಟ್ ಟೈಮ್ ಶಾರ್ಟೇಜ್, ಸಮಯದ ಅಭಾವ, ಸೆಷನ್ಗಳಲ್ಲಿ ಪದೇ ಪದೇ ಡಿಸ್ರಪ್ಷನ್ಸ್, ಗದ್ದಲ, ಮುಂದೂಡಿಕೆ. ಇದರಿಂದ PMB ಚರ್ಚೆಗೆ ಅಂತ ಇಟ್ಟಿರೋ ಟೈಮೇ ಸಿಗೋದಿಲ್ಲ. 17ನೇ ಲೋಕಸಭೆ 2019-24 ನಂಬರ್ಸ್ ನೋಡಿದ್ರೆ 1400ಕ್ಕೂ ಹೆಚ್ಚು PMBಗಳು ಇಂಟ್ರೊಡ್ಯೂಸ್ ಆದವು. ಅದೇ ಚರ್ಚೆಗೆ ಬಂದಿದ್ದು ಬರೀ 16. ಹೊಬ್ಬ, 1400ರಲ್ಲಿ 16 ಅಷ್ಟೇನಾ? ಹೌದು, ಇದು ಸಿಚುವೇಶನ್ ಎಷ್ಟು ಸೀರಿಯಸ್ ಆಗಿದೆ ಅಂತ ತೋರಿಸುತ್ತೆ. ಟೈಮ್ ಸಿಕ್ರೂ ಬೇರೆ ಅಡ್ಡಿ ಇದೆಯಾ? ಹೌದು, ಪ್ರೊಸೀಜರಲ್ ಇಶ್ಯೂಸ್ ಕೂಡ ಇದೆ. ವಾರಕ್ಕೆ ಕೆಲವು ಗಂಟೆ ಮಾತ್ರ ಸಿಗೋದ್ರಿಂದ ಬಿಲ್ಗಳು ಚರ್ಚೆಗೆ ಬರೋಕೆ ವರ್ಷಗಟ್ಲೆ ಕಾಯ್ಬೇಕಾಗುತ್ತೆ. ಮತ್ತೆ ಯಾವ ಬಿಲ್ ಚರ್ಚೆಗೆ ತಗೋಬೇಕು, ಯಾವುದು ಬೇಡ ಅಂತ ಡಿಸೈಡ್ ಮಾಡೋದ್ರಲ್ಲಿ ಸ್ಪೀಕರ್ ಅಥವಾ ಚೇರ್ಮನ್ಗೆ ಡಿಸ್ಕ್ರಿಷನರಿ ಪವರ್ ಇರುತ್ತೆ. ಜೊತೆಗೆ ಪ್ರೈವೇಟ್ ಮೆಂಬರ್ಸ್ಗೆ ಬಿಲ್ ಡ್ರಾಫ್ಟ್ ಮಾಡೋಕೆ, ರಿಸರ್ಚ್ ಮಾಡೋಕೆ ಬೇಕಾದ ರಿಸೋರ್ಸಸ್, ಸಪೋರ್ಟ್ ಕಡಿಮೆ ಇರುತ್ತೆ. ಹೌದು, ಗವರ್ಮೆಂಟ್ ಬಿಲ್ಗೆ ಇರೋ ಹಾಗಿರಲ್ಲ. ಹೌದು, ಗವರ್ಮೆಂಟ್ ಬಿಲ್ಗೆ ಇರೋ ಇಡೀ ಸಿಸ್ಟಮ್ ಸಪೋರ್ಟ್ ಇರಲ್ಲ. ಇವು ಕಾನೂನಾಗೋ ಚಾನ್ಸ್ ಕಡಿಮೆ ಇರೋದ್ರಿಂದ ಮೆಂಬರ್ಸ್ಗೆ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗುತ್ತಾ? ಅದು ಇನ್ನೊಂದು ಮುಖ್ಯ ಕಾರಣ. ಹಿಸ್ಟ್ರಿ ನೋಡಿದ್ರೆ 1970ರ ನಂತರ ಯಾವ ಪ್ರೈವೇಟ್ ಮೆಂಬರ್ ಬಿಲ್ ಕೂಡ ಆಕ್ಟ್ ಆಗಿಲ್ಲ. 50 ವರ್ಷದಿಂದ ಒಂದೂ ಆಗಿಲ್ವಾ? ಹೌದು, ಸುಮಾರು 50 ವರ್ಷಕ್ಕೂ ಹೆಚ್ಚು ಕಾಲದಿಂದ ಒಂದು PMB ಕಾನೂನು ಆಗಿಲ್ಲ ಅಂದ್ರೆ ಮೆಂಬರ್ಸ್ ಇದ್ರ ಮೇಲೆ ಜಾಸ್ತಿ ಎಫರ್ಟ್ ಹಾಕೋಕೆ ಡಿಸ್ಕರೇಜ್ ಆಗೋದು ನ್ಯಾಚುರಲ್. ಕೊನೆಗೆ ರೂಲಿಂಗ್ ಗವರ್ಮೆಂಟ್ಸ್ ತಮ್ಮದೇ ಲೆಜಿಸ್ಲೇಟಿವ್ ಅಜೆಂಡಾಗೆ ಪ್ರಿಯಾರಿಟಿ ಕೊಡೋದ್ರಿಂದ PMBಗಳನ್ನ ಅಷ್ಟಾಗಿ ಎನ್ಕರೇಜ್ ಮಾಡಲ್ಲ ಅನ್ನೋ ಒಂದು ಪರ್ಸೆಪ್ಷನ್ ಕೂಡ ಇದೆ. ಈ ಪರಿಸ್ಥಿತಿ ಸರಿಪಡಿಸೋಕೆ ಏನಾದ್ರೂ ದಾರಿ ಇದೆಯಾ? ಈ PMBಗಳಿಗೆ ಮತ್ತೆ ಚೈತನ್ಯ ಕೊಡೋಕೆ ಏನ್ ಮಾಡಬಹುದು? ಖಂಡಿತ ಸಾಧ್ಯವಿದೆ. ಮೊದಲನೇದಾಗಿ ಪ್ರೊಸೀಜರ್ಸ್ನ ಸುಧಾರಿಸಬೇಕು, ಸ್ಟ್ರೀಮ್ಲೈನ್ ಮಾಡಬೇಕು. ಹೇಗೆ? PMBಗಳ ಚರ್ಚೆಗೆ ಅಂತ ಫಿಕ್ಸ್ ಮಾಡಿರೋ ಟೈಮ್ಗೆ ಯಾವ ಡಿಸ್ಟರ್ಬೆನ್ಸ್ ಆಗದ ಹಾಗೆ ಗ್ಯಾರಂಟಿ ಮಾಡಬೇಕು. ಪಾರ್ಲಿಮೆಂಟ್ ರೂಲ್ಸ್ನಲ್ಲೇ ತಿದ್ದುಪಡಿ ತಂದು ಆ ಟೈಮ್ನ ಪ್ರೊಟೆಕ್ಟ್ ಮಾಡಬಹುದು. ಪ್ರತಿ ಸೆಷನ್ನಲ್ಲಿ ಮಿನಿಮಮ್ ಇಷ್ಟು PMBಗಳಾದ್ರೂ ಚರ್ಚೆಗೆ ಬರಲೇಬೇಕು ಅಂತ ಏನಾದರೂ ರೂಲ್ ತರಬಹುದು. ಮೆಂಬರ್ಸ್ಗೆ ರಿಸರ್ಚ್, ಡ್ರಾಫ್ಟಿಂಗ್ನಲ್ಲಿ ಹೆಲ್ಪ್ ಮಾಡೋಕೆ ಸಾಧ್ಯನಾ? ಅದು ತುಂಬಾನೇ ಅಗತ್ಯ. MPಗಳಿಗೆ ಕ್ವಾಲಿಟಿ ಬಿಲ್ಸ್ ರೆಡಿ ಮಾಡೋಕೆ ಹೆಲ್ಪ್ ಮಾಡೋಕೆ ಒಂದು ಡೆಡಿಕೇಟೆಡ್ ರಿಸರ್ಚ್ ಯೂನಿಟ್ ಸ್ಥಾಪಿಸಬಹುದು. UKಯಲ್ಲಿದೆಯಲ್ಲ ಆ ಥರ? ಹೌದು, UKಯ ಪಬ್ಲಿಕ್ ಬಿಲ್ ಕಮಿಟಿ ಮಾಡೆಲ್ನಲ್ಲಿ ಯೋಚಿಸಬಹುದು. ಇದು ಮೆಂಬರ್ಸ್ಗೆ ಟೆಕ್ನಿಕಲ್ ಸಪೋರ್ಟ್ ಕೊಡುತ್ತೆ. ಬಿಲ್ಗಳನ್ನ ಸೆಲೆಕ್ಟ್ ಮಾಡೋ ಪ್ರಾಸೆಸ್ನ ಇಂಪ್ರೂವ್ ಮಾಡ್ಬೋದಾ? ಹೌದು, ಒಂದು ಇನ್ಸ್ಟಿಟ್ಯೂಷನಲೈಸ್ ಮೆಕ್ಯಾನಿಸಮ್ ತರಬಹುದು. ಇಂಟ್ರೊಡ್ಯೂಸ್ ಆದ ಬಿಲ್ಗಳ ಇಂಪಾರ್ಟೆನ್ಸ್, ರೆಲೆವೆನ್ಸ್, ಕಾನ್ಸ್ಟಿಟ್ಯೂಷನಾಲಿಟಿ ನೋಡೋಕೆ ಅವ್ರು ಕಮಿಟಿ ಮಾಡ್ಬೋದು. ಆ ಕಮಿಟಿ ಚರ್ಚೆಗೆ ಪ್ರಿಯಾರಿಟಿ ಕೊಡಬೇಕಾದ ಬಿಲ್ಸ್ಗಳ ಲಿಸ್ಟ್ ರೆಕಮೆಂಡ್ ಮಾಡ್ಬೋದು. ಇದರಿಂದ ಪಕ್ಷಪಾತ ಇಲ್ಲದೆ ಸಬ್ಜೆಕ್ಟ್ನ ಮಹತ್ವ ನೋಡಿ ಬಿಲ್ಸ್ ಚರ್ಚೆಗೆ ಬರೋ ಹಾಗೆ ಆಗುತ್ತೆ. UKಯ 10 ಮಿನಿಟ್ ರೂಲ್ ಅಂತ ಇದೆಯಲ್ಲ, ಆ ಥರ ಏನಾದರೂ ಅಡಾಪ್ಟ್ ಮಾಡ್ಕೋಬೋದೇನೋ? ಅಲ್ಲಿ ಮೆಂಬರ್ಸ್ ತಮ್ಮ ಬಿಲ್ನ ಇಂಪಾರ್ಟೆನ್ಸ್ ಬಗ್ಗೆ ಚಿಕ್ಕದಾಗಿ ಮಾತಾಡೋಕೆ ಅವಕಾಶ ಇರುತ್ತೆ. ಸರಿ, ಇವತ್ತಿನ ಚರ್ಚೆಯಲ್ಲಿ ನಾವು 2 ಬಹಳ ಇಂಪಾರ್ಟೆಂಟ್ ಆದ ಆದರೆ ಬೇರೆ ಬೇರೆ ತರಹದ ವಿಷಯಗಳನ್ನ ಆಳವಾಗಿ ನೋಡಿದ್ವಿ. ಹೌದು, ಒಂದು ಕಡೆ ಜಾತಿ ಜನಗಣತಿ ಅಂತಹ ಸೆನ್ಸಿಟಿವ್ ಕಾಂಪ್ಲೆಕ್ಸ್ ಇಶ್ಯೂ, ಅದರ ಅಗತ್ಯತೆ, ಚಾಲೆಂಜಸ್ಸು, ಮುಂದೆ ದಾರಿ ಏನು ಅಂತ. ಇನ್ನೊಂದು ಕಡೆ ನಮ್ಮ ಡೆಮಾಕ್ರಸಿಯ ಹೆಲ್ತ್ಗೆ ಮುಖ್ಯವಾದ ಆದರೆ ಸ್ವಲ್ಪ ನಿಗ್ಲೆಕ್ಟ್ ಆಗ್ತಿರೋ ಪ್ರೈವೇಟ್ ಮೆಂಬರ್ಸ್ ಬಿಲ್ಸ್ನ ಸ್ಥಿತಿ, ಅದನ್ನ ಸ್ಟ್ರೆಂಗ್ತನ್ ಮಾಡೋ ದಾರಿಗಳು. ಹೌದು, ಇಲ್ಲಿ ಒಂದು ಫಂಡಮೆಂಟಲ್ ಬ್ಯಾಲೆನ್ಸ್ನ ಪ್ರಶ್ನೆ ಇದೆ. ಒಂದು ಕಡೆ ಒಳ್ಳೆ ಆಡಳಿತಕ್ಕೆ, ಸೋಷಿಯಲ್ ಜಸ್ಟಿಸ್ಗೆ ಡೀಟೇಲ್ ಡೇಟಾ, ಜಾತಿ ಮಾಹಿತಿ ಥರ ಬೇಕು. ಇನ್ನೊಂದು ಕಡೆ ಆ ಡೇಟಾ ಕಲೆಕ್ಷನ್ನ ಚಾಲೆಂಜಸ್, ಅದರ ಆಕ್ಯುರಸಿ,
ಮಿಸ್ಯೂಸ್ ಆಗೋ ರಿಸ್ಕ್ ಇದೆ. ಹೌದು. ಹಾಗೇನೆ ಗವರ್ಮೆಂಟ್ನ ದೊಡ್ಡ ಮಷಿನರಿ ಮುಂದೆ ಒಬ್ಬ ಇಂಡಿವಿಜುವಲ್ MP ವಾಯ್ಸ್ಗೆ PMB ಮೂಲಕ ನಮ್ಮ ಸಿಸ್ಟಮ್ನಲ್ಲಿ ಎಷ್ಟು ಜಾಗ ಇದೆ, ಆ ಜಾಗವನ್ನ ಹೇಗ್ ಕಾಪಾಡಿಕೊಳ್ಳೋದು, ಬೆಳೆಸೋದು ಅನ್ನೋ ಪ್ರಶ್ನೆನೂ ಇದೆ. ನಿಜ. ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದ್ ಪ್ರಶ್ನೆ. ಜಾತಿಯಂತಹ ಸೂಕ್ಷ್ಮ ಸತ್ಯಗಳನ್ನ ಅಳೆಯೋ ಪ್ರಯತ್ನದಲ್ಲಿರೋ ಚಾಲೆಂಜರ್ಸ್ ಮತ್ತೆ ಇಂಡಿವಿಜುವಲ್ ಲೆಜಿಸ್ಲೇಟರ್ಸ್ ಎದುರಿಸೋ ಅಡೆತಡೆಗಳನ್ನ ನೋಡಿದಾಗ ಒಂದು ಡೆಮಾಕ್ರೆಟಿಕ್ ಸಿಸ್ಟಮ್ ಒಳ್ಳೆಯ ಆಡಳಿತಕ್ಕೆ ಬೇಕಾದ ಕಾಂಪ್ರಿಹೆನ್ಸಿವ್ ಡೇಟಾ ಮತ್ತೆ ಡೈವರ್ಸ್ ಲೆಜಿಸ್ಲೇಟಿವ್ ಪರ್ಸ್ಪೆಕ್ಟಿವ್ಗಳ ಅಗತ್ಯವನ್ನ, ಆಡಳಿತದ ಎಫಿಷಿಯನ್ಸಿ, ಸೋಷಿಯಲ್ ಹಾರ್ಮನಿ ಮತ್ತೆ ಪೊಲಿಟಿಕಲ್ ಸ್ಟೆಬಿಲಿಟಿ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡಬಹುದು? ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ಪ್ರಶ್ನೆ. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಮಸ್ಕಾರ.